ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಆಗಸ್ಟ್ 11ರ ರಾತ್ರಿ ದಾಳಿ ಮಾಡಿದಂತಹ ಸಿಸಿಬಿ ದಾಳಿ ಬಳಿಕ ಮತ್ತೆ ದಾಳಿ ಮಾಡಿದಂತಹ ಜೈಲಧಿಕಾರಿಗಳು. ದಾಳಿ ವೇಳೆ 2 ಮೊಬೈಲ್, 1 ಪೆನ್ ಡ್ರೈವ್ ಎಲ್ಲವೂ ಕೂಡ ಪತ್ತೆಯಾಗಿರುತ್ತೆ. ಒಂದು ಮೊಬೈಲ್ ಜೊತೆಗೆ 32 GB ಒಂದು ಪೆನ್ ಡ್ರೈವ್ ಪತ್ತೆಯಾಗಿರುತ್ತೆ. ಮೊಬೈಲ್ ಪೆನ್ ಡ್ರೈವ್ ಸಿಕ್ಕ ಬಗ್ಗೆ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಕಾರಾಗೃಹದ ಪ್ರಭಾರ ಅಧೀಕ್ಷಕ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಒಂದು ಎಫ್ಐಆರ್ ದಾಖಲಾಗಿತ್ತು, ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಆಗಸ್ಟ್ 11ರ ರಾತ್ರಿ ದಾಳಿ ಮಾಡಿದಂತಹ ಸಿಸಿಬಿ ಪೊಲೀಸರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ವಸ್ತುಗಳು ಪತ್ತೆಯಾಗಿತ್ತು. ಅದಾದ ನಂತರ ಈಗ ಜೈಲಧಿಕಾರಿಗಳು ಕೂಡ ದಾಳಿ ಮಾಡಿದ್ದಾರೆ. ಅವರು ಕೂಡ ಈಗ ಮತ್ತೊಂದು ಎಫ್ಐಆರ್ ದಾಖಲಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಆಗಸ್ಟ್ 11ರ ರಾತ್ರಿ ದಾಳಿ ಮಾಡಿದಂತಹ ಸಿಸಿಬಿ ದಾಳಿ ಬಳಿಕ ಮತ್ತೆ ದಾಳಿ ಮಾಡಿದಂತಹ ಜೈಲಧಿಕಾರಿಗಳು. ದಾಳಿ ವೇಳೆ 2 ಮೊಬೈಲ್, 1 ಪೆನ್ ಡ್ರೈವ್ ಎಲ್ಲವೂ ಕೂಡ ಪತ್ತೆಯಾಗಿರುತ್ತೆ. ಒಂದು ಮೊಬೈಲ್ ಜೊತೆಗೆ 32 GB ಒಂದು ಪೆನ್ ಡ್ರೈವ್ ಪತ್ತೆಯಾಗಿರುತ್ತೆ. ಮೊಬೈಲ್ ಪೆನ್ ಡ್ರೈವ್ ಸಿಕ್ಕ ಬಗ್ಗೆ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಕಾರಾಗೃಹದ ಪ್ರಭಾರ ಅಧೀಕ್ಷಕ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಒಂದು ಎಫ್ಐಆರ್ ದಾಖಲಾಗಿತ್ತು, ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಆಗಸ್ಟ್ 11ರ ರಾತ್ರಿ ದಾಳಿ ಮಾಡಿದಂತಹ ಸಿಸಿಬಿ ಪೊಲೀಸರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ವಸ್ತುಗಳು ಪತ್ತೆಯಾಗಿತ್ತು. ಅದಾದ ನಂತರ ಈಗ ಜೈಲಧಿಕಾರಿಗಳು ಕೂಡ ದಾಳಿ ಮಾಡಿದ್ದಾರೆ. ಅವರು ಕೂಡ ಈಗ ಮತ್ತೊಂದು ಎಫ್ಐಆರ್ ದಾಖಲಿಸಿದ್ದಾರೆ.